ಇದು ಒಂದು ಷಡ್ಯಂತ್ರ ಅಂತ ಗೊತ್ತು. ಆದ್ರೆ ಯಾರು ಇಷ್ಟು ವರ್ಷ ಎಲ್ಲ ಹೋಗಿದ್ದ ಮನೆ ಹೆಣ್ಣು ಮಕ್ಕಳು ಅವರು ಅವತ್ತವತ್ತೇ ಕೊಡ್ಬೋದಾಗಿತ್ತು. ಆದ್ರೆ ಅದ ಯಾರು ಅವತ್ತು ಕಂಪ್ಲೇಂಟ್ ಕೊಡದೆ ಇವತ್ತು ಬಂದು ಹೇಳಿದಾಗ ಈ ಸರ್ಕಾರ ಇದಕ್ಕೆ ಉತ್ತರನೇ ಕೊಡೋ ಅಂತ ಸ್ಥಿತಿಲೇ ಇಲ್ವಲ್ಲ. ಅದು ಗೊತ್ತಾಗ್ತಾ ಇದೆ ಎಲ್ಲ ಸುಳ್ಳು ಅಂತ. ಆದ್ರೂ ನಡೀತಾ ಇದೆ ಈ ಒಂದು ಷಡ್ಯಂತ್ರ. ಇಲ್ದೇ ಇರುವಂತಹ ಮಹಿಳೆಯನ್ನ ಸೃಷ್ಟಿ ಮಾಡಿ ಈ ಒಂದು ಕಥೆಯನ್ನ ಇನ್ನೂ ಜಾಸ್ತಿ ಕಟ್ಟಿದ್ರಲ್ಲ ಅನನ್ಯ ಭಟ್ ಅಂತ ಹೇಳಿ. ನಾವೆಲ್ಲ ತಲೆ ತಗ್ಗಿಸ್ಕೊಂಡು ಓಡಾಡಬೇಕು ಅಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಯಾಕೆ ಅಂದ್ರೆ ಇನ್ನೊಂದು ಬಾರಿ ಹೇಳಕ್ ಇಷ್ಟಪಡ್ತೀನಿ, ಇದನ್ನ ನಾವು ಎಂಟರ್ಟೈನ್ಮೆಂಟ್ ಆಗಿ ನೋಡೋದಕ್ಕೆ ಶುರು ಮಾಡ್ಬಿಟ್ಟಿದೀವ. ಮಹಿಳೆಯರ ವಿರುದ್ಧ ದೌರ್ಜನ್ಯವನ್ನ ಬಳಸ್ಕೊಂಡು ರಾಜಕೀಯ ಮಾಡೋದನ್ನ ನಾವು ಎಂಟರ್ಟೈನ್ಮೆಂಟ್ ಆಗಿ ನೋಡೋದಕ್ಕೆ ಶುರು ಮಾಡಿದೀರಾ? ಯಾಕೆ ಅಂದ್ರೆ ಅದು ಎಲ್ಲ ಅಲ್ಲ, ಕೇಳಿಸ್ಕೊಳ್ಳಿ ದಯವಿಟ್ಟು. ಅಲ್ಲ, ಒಂದು 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 ಡಿನ್ನರ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಂತಹ ಒಂದು ವಿಷಯ ಆಗೋಗಿದೆ ಇದು. ಸರ್ಕಾರ ಮಾಡಬೇಕಾಗಿರುವಂತದ್ದು ಈ ಪ್ರಕರಣ ಆಚೆ ಬಂದಾದ ನಂತರ, ಈ ಒಂದು ಅಕ್ಯೂಸೇಷನ್ ಆಚೆ ಬಂದಾದ ನಂತರ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಿತ್ತು. ಯಾರು ಈ ವಿಷಯದ ಬಗ್ಗೆ ಯೂಟ್ಯೂಬ್ ವಿಡಿಯೋ, ಎಐ ವಿಡಿಯೋ ಇದನ್ನ ಮಾಡಬಾರ್ದು ಅಂತ. ಇದು ಏನು ಹೀಗೆ ಹಾಗೆ ಚರ್ಚೆ ಮಾಡೋ ವಿಷಯನ ಇದು? ಅಲ್ಲ ಅಲ್ಲ ಮೇಡಮ್, ರಾಜಕೀಯದವ್ರು ಬರಬಾರ್ದು ಅಂತ ಹೇಳ್ತೀರಲ್ಲ ನೀವು. ಸರ್ಕಾರಕ್ಕೆ ನೀವು ಹೋಗಿ ಇದನ್ನ ಈ ವಿಷಯವನ್ನ ಆದ ನಂತರ ಸರ್ಕಾರ ತಾನೇ ಸ್ವತಃವಾಗಿ SIT ಫಾರ್ಮ್ ಮಾಡಿದ್ದು. ನೋಡಿ, ಸರ್ಕಾರದ ಪಾತ್ರ ಹೇಗೆ ಅಂದ್ರೆ, ಒಂದು ಡಿಸಿಷನ್ ತಗೊಳ್ಬೇಕು ಅಂದ್ರೆ ಅದರಲ್ಲಿ ಅವರಿಗೆ ಇರೋ ಇಂಟೆಲಿಜೆನ್ಸ್ ಅವರಲ್ಲಿ ಇರುತ್ತೆ, ಪೊಲೀಸ್ ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಒಂದು ಡಿಸಿಷನ್ ತಗೊಳ್ಬೇಕು ಅಂದ್ರೆ ಅದನ್ನ ವೇ ಮಾಡ್ಬಿಟ್ಟು ತಗೊಳ್ಬೇಕಲ್ಲ, ನಿಜವಾಗ್ಲೂ ಏನ್ ನಡೆದಿಲ್ಲ ಅಂತ. ಆದ್ರೆ ಇಲ್ಲಿ ಮಾಡಕ್ ಆಗ್ಲಿಲ್ಲ. ಯಾಕೆ ಗೊತ್ತಾ? ಮುಂಚೆನೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು, ಅವ್ರ ಹಿಂದೆ ಯಾರ್ಯಾರು ನಿಂತಿದ್ರು, ಎಷ್ಟು ಜನ ಅದ್ರ ಬಗ್ಗೆ ಮಾತಾಡಿದ್ರು, ವಿದೇಶದಿಂದ ಬಂದು ಮಾತಾಡಿದ್ರು, ಕೇರಳದಿಂದ ಬಂದು ಮಾತಾಡಿದ್ರು, ಉಪಮುಖ್ಯಮಂತ್ರಿಗಳು ಒಪ್ಕೊಂಡಂಗೆ, ಲೆಫ್ಟ್ ಆರ್ಗನೈಸೇಷನ್ಸ್ ಇಂದ ಪ್ರೆಷರ್ ಇತ್ತು. ನೀವು ಇಷ್ಟು ಸಂಸ್ಥೆಗಳ ಬಗ್ಗೆ ಯಾವಾಗ್ಲೂ ಕಾಳಜಿ ತೋರಿಸ್ಕೊಂಡು ಬಂದಿರುವಂತಹ ಮುಖ್ಯಮಂತ್ರಿಗಳು, ಅವರ ಕ್ಷೇತ್ರದಲ್ಲಿರುವಂತಹ ಬೇರೆ ಬೇರೆ ಸಂಸ್ಥೆಗಳ ಒತ್ತಾಯದಿಂದ ರಾಜಕೀಯ ಮಾಡ್ಕೊಂಡು ಬಂದಿರುವಂತಹ ಮುಖ್ಯಮಂತ್ರಿಗಳಿಗೆ ಅವರೇ ಬಂದು ನನಗೆ ಮುಖ್ಯಮಂತ್ರಿಗಳು ಗೊತ್ತಿದ್ದಾರೆ, ಹಾಗಾಗಿ ನಾನು ಇದನ್ನ ಮುಂದೆ ತಗೊಂಡು ಹೋಗ್ತೀನಿ, ನನಗೆ ಆ ಒಂದು ಕಾನ್ಫಿಡೆನ್ಸ್ ಇಂದ ಹೇಳಿದಾಗ ಒಪ್ಪಿಟ್ರು. SIT ಫಾರ್ಮ್ ಆಯ್ತಲ್ಲ. ಇವಾಗ ಏನಾಗಿದೆ? ಚಿನ್ನಯ್ಯ ಅವರ ವಿರುದ್ಧ ಇರುವಂತದ ಪರ್ಜರಿ ಕೇಸು. ಅವ್ರನ್ನ ಯಾರು ಸೇವ್ ಮಾಡ್ತಾರೆ? ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದೀವ? ಅವ್ರನ್ನ ಮರ್ತೇ ಬಿಟ್ಟಿದೀವಿ. ಒಂದು ಚೆಸ್ ಗೇಮಿನಲ್ಲಿ ಪಾನ್ ಆಗಿ ಉಪಯೋಗಿಸ್ತಾರಲ್ಲ, ಹಾಗೆ ಉಪಯೋಗಿಸಿದಾರೆ ಅವ್ರನ್ನ. ಮತ್ತೆ ಚಿನ್ನಯ್ಯನೋ ಸರ್ಕಮ್ಸ್ಟಾನ್ಸಸ್ ಏನಿರುವಂತದ್ದು ಅವ್ರಿಗೆ ಬರೀತಾ ಇದಾರೆ ಅಲ್ ಜಜೀರಾ, BBC ಅವರು ಅವ್ರ ಪರವಾಗಿ ಬರೀತಿದಾರ. ಒಬ್ಬ ಮಹಿಳೆಯಾಗಿ ಮಾತಾಡ್ತೀನಿ, ನಿಮಗೆ ಯಾಕೆ ಅನ್ಸುತ್ತೆ ನನಗೆ ನ್ಯಾಯ ಸಿಗಬಾರ್ದು ಅನ್ಸಲ್ಲ ಅಂತ? ಮಂಜುಳಾ ಶೆಟ್ಟಿ ಅವ್ರ ಕೇಸ್ 2003 ನಡೆದಿರುವಂತಹ ಮಂಜುಳಾ ಶೆಟ್ಟಿ ಕೇಸ್ ಇರಬಹುದು, ಕೋಲ್ಡ್ ಕೇಸ್ ಆಗಿ ಇವಾಗ ಬರಿ ಮಾಡಿರುವಂತದ್ದು. ಅಥವಾ ಜ್ಯೋತಿ ಅವರ ಕೇಸು ಬೆಂಗಳೂರಲ್ಲಿ ನಡೆದಿರುವಂತದ್ದು, ನೇಹಾ ಹಿರೇಮೆಟ್ ಕೇಸ್ ಇರಬಹುದು, ಅಲ್ಲಿ ಹಕ್ಕಿ ಪಿಕ್ಕಿ ಟ್ರೈಬಿನಲ್ಲಿ 9 ವರ್ಷದ ಬಾಲಕಿಯ ಹತ್ಯೆ ಮತ್ತೆ ಅತ್ಯಾಚಾರ ಮತ್ತೆ ಹತ್ಯೆ ಇರಬಹುದು. ಯಾರು ಮಾತಾಡೋದಿಲ್ಲ ಅದ್ರ ಬಗ್ಗೆ. ಮೇಡಮ್, ನಾವು ಪಕ್ಷವಾಗಿ ಮಹಿಳಾ ಮೋರ್ಚಾದಿಂದ ನಾವು ಒಂದು ಪತ್ರ ಬರೀಬೇಕಾಗಿತ್ತು ನ್ಯಾಷನಲ್ ಅಲ್ಲಿ. ನೀವು ನನಗೆ ಹೇಳಿಬಿಡಿ, ನಾನು ಹೆಣ್ಣೆ ಇಲ್ಲಿ ನಿಂತಿರೋಳು, ನನಗೆ ಯಾಕೆ ನ್ಯಾಯ ಬೇಡ ಅನ್ಕೊಂಡಿದ್ದೀರಾ ನೀವು? ರಾಜಕೀಯ ಕಾಣ್ತಾ ಇದೆ. ಹೆಣ್ಣ ವಿರುದ್ಧ ನಡೆಯುವಂತ ಅತ್ಯಾಚಾರಕ್ಕೆ ನ್ಯಾಯ ಬೇಕಾಗಿಲ್ಲ. ಏನ್ ಕಾಣ್ತಾ ಇರೋದು? ಏನ್ ಕಾಣ್ತಾ ಇದೆ ನಿಮಗೆ? ನ್ಯಾಯ ಸಿಗ್ಲಿ ಮೇಡಮ್, ಹೇಳಿ ನನಗೆ. ಇದ್ರಲ್ಲಿ ರಾಜಕೀಯದವ್ರು ಯಾರು? ಕಾಂಗ್ರೆಸ್ನವರು ಬೇಡ, ಬಿಜೆಪಿ ಅವರು ಬೇಡ, ದಳದವರು ಬೇಡ. ಇದ್ರಲ್ಲಿ ನ್ಯಾಯ ಸಿಗ್ಲಿ. ಸರ್ಕಾರ ಈ ವಿಷಯವನ್ನು ರಾಜಕೀಯ ಪಕ್ಷಗಳು ಪ್ರತಿಪಕ್ಷ ಅದರದ್ದು ಹೋರಾಟದಿಂದ ವಸಂತ್ ಗಿಳಿಯಾರ್ ಸುರ್ಬಿ ಅವರೇ ಟೇಕನ್. ವಸಂತ್ ಗಿಳಿಯಾರ್ ಅವರೇ, ಸೌಜನ್ಯ ನ್ಯಾಯ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಹೋರಾಟ ಮಾಡಿದ್ರೆ ಮಾತ್ರ ನ್ಯಾಯ ಆಯ್ತಪ್ಪ. 12 ವರ್ಷದಿಂದಲೂ ಕೂಡ ಹೋರಾಟಗಳಾಯ್ತು. ಈಗ SIT ಕೂಡ ಆಯ್ತು, CBI ತನಿಖೆ ಆಯ್ತು. ತನಿಖಾ ಸಂಸ್ಥೆಗಳ ಮೇಲೆ ವಿಶ್ವಾಸ ಇಲ್ಲ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ವಿಶ್ವಾಸ ಇಲ್ಲ, ಸರ್ಕಾರಗಳ ಮೇಲೆ ವಿಶ್ವಾಸ ಇಲ್ಲ, ಪಕ್ಷಗಳ ಮೇಲೆ ವಿಶ್ವಾಸ ಇಲ್ಲ. ಇನ್ ಏಲಿಯನ್ ಗಳನ್ನ ಕರೆಸಿ ತನಿಖೆ ಮಾಡಿಸೋದು ಒಂದೇ ಬಾಕಿ ಇರೋದು. ಇಲ್ಲದೆ ಹೋದ್ರೆ ಬೀದಿ ಹೋರಾಟ. ಈ ಭೂಮಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹೋರಾಟ. ಈಗ ಅವರೇ ಹೇಳದಾಗೆ ಬಿಜೆಪಿನೂ ಬೇಡ, ದಳನೂ ಬೇಡ, ಕಾಂಗ್ರೆಸ್ ಬೇಡ, ಕಮ್ಯುನಿಸ್ಟ್ ಬರಲ್ಲ. ಏನ್ ಮಾಡ್ಲಿ ಮೇಡಮ್? ಈಗ ಸಮಸ್ಯೆ ಏನ್ ಗೊತ್ತಾ ನಿಮ್ಗೆ? ಇವ್ರು ಹೇಳ್ದಾಗೆ ಮೇಡಮ್ ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ, ಈಗ ಸರ್ಕಾರದ ವಿಷಯಕ್ಕೆ ಬರೋಣ, ರಾಜಕೀಯ ತರದ್ ಬೇಡ. ನಾವು ಕನ್ನೇರಿ ಸ್ವಾಮಿಗಳು ಒಂದು ದೇಸಿ ಪದವನ್ನ, ಒಂದು ಬೈಗುಳದ ಪದವನ್ನ ಬಳಸಿದ ತಕ್ಷಣ ಅವರಿಗೆ ನಿರ್ಬಂಧ ಹಾಕ್ತಾರೆ. ಹಾಗೆ ನಮ್ಮ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳ ವಿರುದ್ಧ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ವಾಚಾಮಗೋಚರವಾಗಿ ಮಾತಾಡಿದವ್ರ ಮೇಲೆ ಒಂದೇ ಒಂದು ಸುಮೋಟೋ ಪ್ರಕರಣ ದಾಖಲಾಗಲ್ಲ. ಸರ್ಕಾರ ಪರೋಕ್ಷವಾಗಿ ಅವರ ಪರವಾಗಿದೆ ಅಂತ ಅನ್ಕೋಬೇಕಾ? ಏನ್ ಅನ್ಕೋಬೇಕು? ಸೌಜನ್ಯ, ನೀವ್ ಹೇಳ್ತೀರಿ ಅಮ್ಮ, ನೀವ್ ಹೇಳ್ತೀರಿ ಇವರು ಬೇರೆ ಬೇರೆ ಹೆಣ್ಣಿಗೆ ಆದ ಸಾವಿನ ಬಗ್ಗೆ ಮಾತಾಡುವಾಗ, ಇಲ್ಲಿ ಸಾವಿರಾರು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಾಗ
ನಾವು ಅವ್ರ ಜೊತೆಗೆ ಸೌಜನ್ಯಂಗೆ ನ್ಯಾಯ ಸಿಗಬಾರ್ದು ಅಂತ ಹೇಳಲ್ಲ, ಆದ್ರೆ ಸೌಜನ್ಯಂಗೆ ನ್ಯಾಯ ಕೊಡಿ ಅಂತೀರಿ. ಆ ಹೆಣ್ಮಕ್ಳ ಬಗ್ಗೆ ನಿಮ್ ಕನ್ಸರ್ನೇ ಇಲ್ಲ. ಹಂಗಿದ್ರೆ ನೀವ್ ಯಾಕೆ ಮಾತಾಡಲ್ಲ ಎಲ್ಲ ಹೆಣ್ಮಕ್ಳ ಬಗ್ಗೆ? ವಸಂತ್ ಸರ್ ಸರ್ ಹೇಳಿ ಸರ್. ಫಸ್ಟ್ ಆಫ್ ಆಲ್ ನಾ ಹೇಳೋದು, ಈ ಸೌಜನ್ಯ ಸಿಗ್ಲಿ ಎಲ್ಲ ಹೆಣ್ಮಕ್ಳಿಗೂ ಸಿಗ್ಲಿ. ಸರ್, SIT ಫಾರ್ಮ್ ಆಗಿದ್ದು ಯಾವಾಗ? ಇದು ಬುರ್ಡೆ ಗ್ಯಾಂಗ್ ಇಂದ ಸ್ಟಾರ್ಟ್ ಆಯ್ತು. SIT ಎಂಥ ತರಾತುರಿಯಲ್ಲಿ ಆಯ್ತು, ಕೋಟ್ಯಾನುಗಟ್ಲೆ ಶುರು ಆಯ್ತು. ಅವಾಗ ಅಪಾಯಿಂಟ್ಮೆಂಟ್ ಆದವರು IPS ಲೆವೆಲ್ನವರು ಎಷ್ಟು 8-10 ಜನದ್ದು ಫಾರ್ಮ್ ಆಯ್ತು. ಎಂತ ಸ್ಪೀಡ್ ಆಯ್ತು ಅಂದ್ರೆ ಯಾವಾಗ ಆ ಸ್ಪೀಡ್ ನೋಡಿಲ್ಲ ನಾವು. ಬಟ್ ಆ ಸ್ಪೀಡ್ ಪಿಕಪ್ ಆಗಿ ಏನೇನೋ ಆಯ್ತು. ಆಮೇಲೆ ಅದು ಯಾವ ಸ್ಪೀಡ್ ಅಲ್ಲಿ ಹೋಗಿತ್ತು ಅದಕ್ಕಿಂತ ಡಬಲ್ ಸ್ಪೀಡ್ ಅಲ್ಲಿ ಕೆಳಗೆ ಬಂದ್ಬಿಡ್ತು. ಯಾಕೆ? SIT ಫಾರ್ಮ್ ಮಾಡಿದ್ದು ಯಾರು? ಯಾವ್ದು ಉದ್ದೇಶ ಇತ್ತು? ಇದಕ್ಕೆ ಎಲ್ಲೂ ಉತ್ತರ ಬರ್ತಿಲ್ಲ ಸರ್, ಎಲ್ಲೂ ಬರ್ತಿಲ್ಲ. ಬುರ್ಡೆ ಅವನು ಮಾಸ್ಕ್ ಹಾಕೊಂಡು ಅವನ ಮೇಲೆ ಇದುವರೆಗೂ ಅವನು ಒಳಗಾಕಿ ಒದ್ದು, ಅಪ್ಪ ನೀನ್ ನೀವನು ಯಾವ ಬುರ್ಡೆ ಸರ್? ಬುರ್ಡೆ ಯಾರ ನಾನ್ ತಗೊಂಡೋಗಿ ಸ್ಟೇಷನ್ಗೆ ಸರ್ ಇಲ್ಲಿ ಸಿಕ್ತು ಅಂತಂದ್ರೆ ಫಸ್ಟ್ ಒಳಗಾಕ್ತಾರ ನನ್ನ. ಎಲ್ಲಿಂದ ತಂದೆ ಆ ಬುರ್ಡೆ ಚಿನ್ನಯ್ಯನ ಇದುವರೆಗೂ ಅವನಿಗೆ ಒಳಗಾಕಿ ಕೇಳಲಿಲ್ಲ ಸರ್. ಅವನು ಚಿನ್ನಯ್ಯನನ್ನ ಅರೆಸ್ಟ್ ಮಾಡಲಾಗಿತ್ತು, ಬೇಲ್ ಮೇಲೆ ಆಚೆ ಇದ್ದಾರೆ. ಬಟ್ ನೀವ್ ಹೇಳಿದ್ ಸ್ಲೋ ಡೌನ್ ಆಯ್ತು. ಹೇಳ್ತಾರಲ್ಲ ಈಗ ಸರ್ ಹೇಳ್ತಾ ಇದ್ದಾರಲ್ಲ, ಪ್ರತಿದಿನ ಬೆಂಗಳೂರು ನಗರದಲ್ಲೋ ಯಾವುದೇ ಊರಿಗೆ ಹೋದ್ರು ನಾನು ಒಬ್ಬ ಅಮಾಯಕನ ಹಾಗೆ ಆಟೋ ಡ್ರೈವರ್ಸ್ ಹತ್ರ, ಕ್ಯಾಬ್ ಡ್ರೈವರ್ಸ್ ಹತ್ರ ಸುಮ್ನೆ ತರಕಾರಿ ತಗೊಳಕ್ ಹೋದಾಗ ಎಲ್ಲೋ ಟಿವಿ ಹಾಕೊಂಡಿರ್ತಾರೆ ಕಟಿಂಗ್ ಶಾಪ್ ನಲ್ಲಿ, ಸುಮ್ನೆ ಕೇಳೋದು ಅದೇನದು ಅದು ಧರ್ಮಸ್ಥಳದ ಮೇಲೆಲ್ಲ ಬಂತು, ಅದೆಲ್ಲ ಬುರ್ಡೆ ಕತೇರಿ ಅಂತ ಇಡೀ ಕರ್ನಾಟಕ ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಕೆಲವು ಬ್ರ್ಯಾಂಡ್ ನವರು ಮಾತ್ರ ಅದನ್ನ ಇನ್ನೂ ತಮಟೆ ಹೊಡಿತಾ, ಅದು ಯಾವುದು ನಂಗೆ ಕುಂದವರು ಯಾರು ಅಂತಿದ್ದಾರೆ. ಬಿಟ್ರೆ ಜನಸಾಮಾನ್ಯನಿಗೆ ಮೇನ್ ಸ್ಟ್ರೀಮ್ ಮೀಡಿಯಾದ ಮೇಲೆ ಈ ಎಡಬಿಡಂಗಿಗಳು ಕಿಡಿಕಾರ್ತಾ ಇದ್ದಾರೆ. ಯಾಕೆ? ಸತ್ಯವನ್ನ ಅನಾವರಣ ಮಾಡಿದಾರಂತ. ಇಲ್ಲಿ ಮಾಡ್ತಾ ಇರೋದು ನೋಡಿ, ಒಬ್ರು ಸೀನಿಯರ್ ಆಗಿ ಕೂತ್ಕೊಂಡು ಕೇಳಿದ್ರು, ಇಂತಹ ಕೋಟಿ ಕೊರಡುಗಳು ರಾಜ್ಯದಲ್ಲಿವೆ. SIT ಮಾಡುವಾಗ ಇದ್ದ ಆತುರ ಈಗ ಎಲ್ಲೋಯ್ತು ನಿಮ್ದು? ನೀವು ಸರ್ಕಾರದ ಹಿತಾಸಕ್ತಿ ದುರುದ್ದೇಶ ಇಲ್ಲದೆ ಇದ್ರೆ ಇದು ಹಿಂಗ ಆಗ್ತಾ ಇತ್ತಾ? ಇದ್ರ ಹಿಂದೆ ಈ ಷಡ್ಯಂತ್ರಕಾರಿಗಳ ರಕ್ಷಣೆಯ ಹಿಂದೆ ಸರ್ಕಾರದ ಕೆಲವು ವ್ಯಕ್ತಿಗಳಿದ್ದಾರೆ. ಮತ್ತೆ ಇಲ್ಲಿ ಕಾಣಿಸಿದ ಮುಖಗಳು ಕೇಂದ್ರೀಯ ಮಟ್ಟದಲ್ಲಿ ಸಂಪರ್ಕ ಇರುವವರು ಕೂಡ ಇದರ ಜೊತೆಗಿದ್ದಾರೆ. ಇದು ಇನ್ನೂ ಮುಂದುವರಿದ ತನಿಖೆ ಆಗಬೇಕು, ಕೇಂದ್ರೀಯ ಮಟ್ಟದಲ್ಲಿ ತನಿಖೆ ಆಗಬೇಕು, ಇವರೆಲ್ಲರೂ ಕೂಡ ಬಯಲಾಗಬೇಕು ಅನ್ನೋದು ನಮ್ಮ ಆಗ್ರಹ. ವರದಿ ಸಲ್ಲಿಕೆ ಆಗಿದೆ. ಸುರಭಿ ಅವರೇ, ತನಿಖೆಯನ್ನ ನಡೆಸಿ ಪ್ರಾಥಮಿಕ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಆದ್ರೆ ಇಷ್ಟು ತಿಂಗಳ ಕಾಲ ತನಿಖೆ ನಡೆಸಿದ ನಂತರದಲ್ಲಿ ಆಗಿದ್ದು ಒಂದು ಅರೆಸ್ಟ್ ಚಿನ್ನಯ್ಯ. ಆತ ಬೇಲ್ ಸಿಕ್ಕರು ಕೂಡ ಆಚೆ ಬರೋಷ್ಟೊತ್ತಿಗೆ ಏನೆಲ್ಲ ತಾಪತ್ರಯ ಆಯ್ತು. ಅವರ ಹೆಂಡತಿ ಹಾಗೆ ಸಹೋದರಿ ಎಷ್ಟು ಕಣ್ಣೀರ್ ಹಾಕಿದ್ರು ನಮ್ಮ ಕ್ಯಾಮೆರಾದ ಮೂಲಕವೇ ಇಡೀ ಕರ್ನಾಟಕದ ಜನ ಕೂಡ ಗಮನಿಸಿದ್ದಾರೆ. ಇಷ್ಟು ಓವರ್ ಹೈಪ್ಡ್ ಪ್ರಕರಣ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದ ಪ್ರಕರಣ, ಇದರ ತನಿಖೆ ನಡೆಸಿರುವ SIT ಕೇವಲ ಒಂದು ಅರೆಸ್ಟ್ ಮಾಡಿತು. ಈ ಪ್ರಕರಣದಲ್ಲಿ ಬೇರೆ ಯಾರೂ ಕೂಡ ಆರೋಪಿ ಅಂತ ಹೇಳಿ ಗುರುತಿಸಲ್ಪಟ್ಟಿಲ್ಲ. ನಿಜವಾಗ್ಲೂ ಪ್ರಭಾವಿತರೇ ಇದ್ರೆ ಅವ್ರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಿಲ್ಲ. ನಮ್ಮ ಕರ್ನಾಟಕದ SIT ಬಗ್ಗೆ ಆಚೆ ರಾಜ್ಯದವರು ಅಥವಾ ಈ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಯಾರೆಲ್ಲ ಕವರೇಜ್ ಬಂದ್ರು ಅವ್ರು ಯಾವ ರೀತಿ ಗಮನಿಸ್ತಾರೆ ಈ SIT ತನಿಖೆಯನ್ನ? ಇದು ಕೂಡ ಜೋಕ್ ಆಗ್ಬಿಡೋದಿಲ್ವಾ ನಾಳೆ ದಿನ ಅಂತ ಹೇಳಿ? ನಾಳೆ ದಿನ ಅಲ್ಲ, ಆಗೋಗಿದೆ ಅದು. ಹಿರಿಯರು ಹೇಳಿದಂಗೆ ಯಾವ ಉತ್ಸಾಹದಿಂದ SIT ರಚನೆ ಆಯ್ತು, ಆ ಉತ್ಸಾಹದಿಂದ ಮಹಿಳೆಯರಿಗೆ ನಿಜವಾಗ್ಲೂ ನ್ಯಾಯ ಸಿಗ್ಬೇಕು ಅಂತ ಇರ್ಲಿಲ್ಲ. ಅದು ಬರೀ SIT ರಚನೆ ಆಗ್ಬೇಕು, ನಮ್ಮೂರಲ್ಲಿ ಕೂತ್ಕೊಳ್ಬೇಕು, ನಮ್ಮನ್ನ ಯಾರು ಒತ್ತಾಯ ಮಾಡ್ತಾ ಇದಾರೋ ಅವರಿಗೆ ಒಂದು ಏನಾದ್ರೂ ಒಂದು ಕೊಡುಗೆ ಕೊಡಬೇಕು, ಅಷ್ಟೇ ಇದ್ದಿದ್ದು ಅದರಲ್ಲಿ. ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿರುವಂತ ಹಾಗೆ SIT ರಚನೆ ಮಾಡದೆ ಒಂದು ದೊಡ್ಡ ಕರ್ತವ್ಯ ಆಗಿ ನೋಡ್ಕೊಂಡು ಬಂದ್ರು ಅವರು. ನಾವು ದಿನ ನೋಡ್ತಿದ್ವಲ್ಲ, ಒಳ್ಳೆ ಕರ್ನಾಟಕದಲ್ಲಿ ಹೇಗ್ ನಡೀತಿತ್ತು ಅಂದ್ರೆ ಟಿವಿ ಆನ್ ಮಾಡಿದ್ರೆ ಜನ ಮಾತಾಡ್ತಿದ್ದು ಇವತ್ತೇನ್ ಸಿಕ್ತು ಇವತ್ತೇನ್ ಸಿಕ್ಲಿಲ್ಲ ಅಂತ. ಸರ್ಕಾರ ಇದ್ರಲ್ಲಿ ಕಂಪ್ಲೀಟ್ ಆಗಿ ದುರ್ಬಲವಾಗಿದೆ. ಅದು ಸರ್ಕಾರದ ಹೊಣೆ. ಯಾರನ್ನ ಪ್ರಶ್ನೆ ಕೇಳಬೇಕು? ಅಲ್ಲ, ಸರ್ಕಾರನೇ ಕೇಳಬೇಕಾಗಿರೋದು. ಟೆಕ್ನಿಕಲ್ ಆಗಿ ಒಂದೆರಡು ಹೇಳ್ತೀನಿ. ಒಂದು ಸರ್ಕಾರ ನಡೆಸಬೇಕಾದಂತ ಬಹಳಷ್ಟು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತ ಇರುತ್ತೆ. ನೀವು ಸದನದ ಬಳಿ ಬಂದು ಏನಾದ್ರೂ ಹೇಳ್ಬೋದು, ಹೇಗಾದ್ರೂ ಮಾಡಿ SIT ರಚನೆ ಮಾಡೋದಕ್ಕೆ ನಮ್ಮ ಜನಸಾಮಾನ್ಯರ ಹಣ, ಅದು ಯಾರ್ದೋ ದುಡ್ಡಿನಿಂದ ಮಾಡಿದಲ್ಲ. ಅದಕ್ಕೂ ಖರ್ಚುಗಳೆಲ್ಲ ಆಗಿರುವಂತದ್ದು ನಮ್ಮದೇ ಆದಂತಹ ದುಡ್ಡು. ಕೇಳಿಸ್ಕೊಳ್ಳಿ ಪೂರ್ತಿಯಾಗ್ಲಿ ಉತ್ತರ. ಹಾಗಾಗಿ ಇದು ಸರ್ಕಾರದ ಹೊಣೆ 101%. ಇದು ನಾವು ಪ್ರತಿಪಕ್ಷವಾಗಿ ಹೇಳ್ಕೊಂಡು ಬಂದಿರುವಂತದ್ದು, ನಾವು ಅಲ್ಲಿ ಗಲಾಟೆ ಮಾಡಿರುವಂತದ್ದು, ನಾವು ಜಗಳ ಮಾಡಿರುವಂತದ್ದು ಇದೇ ವಿಷಯದ ಬಗ್ಗೆ.